ಹಾಯ್ ಫ್ರೆಂಡ್ಸ್, ನೋಡಿ ಹಬ್ಬಗಳಿಗೆ ಸ್ವೀಟ್ ರೆಸಿಪೀಸ್ ತುಂಬ ಚೆನ್ನಾಗಿದೆಯಲ್ಲ. ನೋಡಿ ಇದು ಡೈಮಂಡ್ ಸೇಫು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಇದು ಬಂದು ಸಮೋಸ ಟೈಪು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಇದು ಬಂದು ಮಾಮೂಲಿ ಕರ್ಜಿಕಾಯಿ ಟೈಪು. 3 ಟೈಪ್ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಈಗ ರೆಸಿಪೀಸನ್ನು ನಾವು ಮಾಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಈಗ ನಾನು ಸ್ವೀಟ್ ರೆಸಿಪೀಸನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಮಾಡ್ಕೋಬೋದು. ನೋಡಿ 1 ಸ್ಪೂನಷ್ಟು ತುಪ್ಪನ ಬೌಲ್ಗೆ ಹಾಕ್ತಾಯಿದ್ದೀನಿ, ಬಾಣಲಿಗೆ ಕರಗಲಿ. ಈಗ ಅದಕ್ಕೆ ನೋಡಿ ಒಣಕೊಬ್ಬರಿ ನುಣ್ಣಗೆ ತುರಿದಿರೋದು, ಅಂದರೆ ಮಿಕ್ಸಿನಲ್ಲೂ ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೆಚ್ಚಗೆ. ತುಂಬ ಹೊತ್ತು ಫ್ರೈ ಮಾಡೋದು ಬೇಡ, 1-2 ನಿಮಿಷ ಬೆಚ್ಚಗಾಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಬೌಲ್ಗೆ ತಗೊಂಬಿಡೋಣ. ಅದನ್ನು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ನೋಡಿ ಕಡಲೆ ಬೀಜನ ಒಂದಿಷ್ಟು ತಗೊಂಡಿದ್ದೀನಿ, ಬೆಲ್ಲ ಒಂದಷ್ಟು ತಗೊಂಡಿದ್ದೀನಿ. ಈಗ ಕಡಲೆ ಬೀಜನ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕಿ. ಅದರ ಜೊತೆ 2 ಏಲಕ್ಕಾಯಿನ ಹಾಕ್ತಾಯಿದ್ದೀನಿ, ಅದನ್ನು ಪುಡಿ ಮಾಡ್ಕೊಳ್ಳೋಣ. ಕಡಲೆ ಬೀಜ ಕೂಡ ನುಣ್ಣಗೆ ಪುಡಿ ಮಾಡಿಕೊಂಡು ಅದನ್ನು ಕೂಡ ಅದರ ಜೊತೆಗೆ ಸೇರಿಸಿದ್ದೀನಿ. ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಬೆಲ್ಲ ಕೂಡ ನಾನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬೆಲ್ಲ ಕೂಡ ನುಣ್ಣಗೆ ಪುಡಿ ಮಾಡ್ಕೊಂಡಿರೋದನ್ನು ಜಾರಿಗೆ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಈಗ ನಾವು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕನಕ ಅಥವಾ ಹೂರಣ ಅಂತಾರೆ ಇದನ್ನು. ಕನಕ ರೆಡಿ ಆಯಿತು. ಈಗ ನಾವು ಮತ್ತೆ ಏನು ಮಾಡಬೇಕು ಅಂತ ನೋಡೋಣ. ಈಗ ನಾವು ಬೌಲ್ಗೆ ನೋಡಿ ಈ ಕಪ್ಪಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಳ್ಳೋಣ. ಅದರ ಜೊತೆಗೆ ಕಾರ್ನ್ಫ್ಲೋರು ನೋಡಿ 3 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ. ಮತ್ತು ನೋಡಿ ಉಪ್ಪನ್ನು 1/4 ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ. ಈಗ ಇದರ ಜೊತೆಗೆ ಆಯಿಲು ಬಿಸಿ ಮಾಡಿರೋದು 2 ಸ್ಪೂನಷ್ಟು ತಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಸ್ವಲ್ಪ ನೀರು ತಗೊಂಡು ನೀರನ್ನು ಹಾಕ್ಕೊಳ್ತಾ ಗಟ್ಟಿಯಾಗಿ ಚಪಾತಿ ಹದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ ಈ ರೀತಿ ಚಪಾತಿಗೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ನಾದಿಬಿಟ್ಟು ನೋಡಿ ಈಗ ಅದನ್ನು ಪ್ಲೇಟನ್ನು ಮುಚ್ಚೋಣ. 10 ನಿಮಿಷ ಹಾಗೆ ಪ್ಲೇಟನ್ನು ಇಡೋಣ. ಅನಂತರ ನಾವು ನೋಡಿ ಮೈದಾ ಹಿಟ್ಟನ್ನು ನೀರಲ್ಲಿ ಸ್ವಲ್ಪ ಹೀಗೆ ಕಲಸಿಟ್ಕೊಳ್ಳೋಣ. ಮತ್ತು ಮೈದಾ ಹಿಟ್ಟನ್ನು ಸ್ವಲ್ಪ ಹಾಗೆ ತೆಗೆದಿಟ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಬಾಲ್ಸನ್ನು ಮಾಡ್ಕೊಂಬಿಡಿ. ಇಷ್ಟಿಷ್ಟು ದಪ್ಪ ಇದ್ದರೆ ಸಾಕು, ದಪ್ಪದ ಗೋಲಿ ಅಷ್ಟು ದಪ್ಪ. ಇದನ್ನು ನೋಡಿ ಈ ರೀತಿ ಮಾಡಿಕೊಂಡು ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ಹಿಟ್ಟನ್ನು ಉದುರಿಸ್ಕೊಂಡು ನೋಡಿ ಈ ರೀತಿ ಲಟ್ಟಿಸ್ಕೊಳ್ಳಿ. ಪೇಪರಷ್ಟು ತೆಳುವಿರಬೇಕು. ನೋಡಿ ಇಲ್ಲಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಲಟ್ಟಿಸ್ಕೊಂಡಾದಮೇಲೆ ಈಗ ಒಂದು ಡಿಸೈನನ್ನು ನಾನು ಮಾಡಿ ತೋರಿಸ್ತೀನಿ. ನೋಡಿ ಇದರ ಮೇಲೆ
ಮೈದಾ ಹಿಟ್ಟನ್ನು ಸ್ವಲ್ಪ ಹೀಗೆ ಸವರ್ಕೊಳ್ಳಿ. ಈಗ ಇದನ್ನು ಹಾಕ್ಕೊಳ್ಳಿ, ಯಾಕಂದರೆ ಅದು ಕಚ್ಕೊಳ್ದಿರ ಇರೋಕ್ಕೆ ಒಂದೇ ಸಮ ಇರಬೇಕು ನೋಡಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಒಂದೊಂದೇ ತೋರಿಸ್ತೀನಿ ಫ್ರೆಂಡ್ಸ್, ಯಾಕಂದರೆ ಜಾಸ್ತಿ ವಿಡಿಯೋ ದೊಡ್ಡದಾಗುತ್ತೆ ನೋಡಿ. ಈ ರೀತಿ ಕಟ್ ಮಾಡ್ಕೊಂಬಿಡಿ. ಈಗ ಇದನ್ನು ಮತ್ತೆ ನಾವು ಮಾಡ್ಕೋಬೋದು. ಈ ರೀತಿ ಕಟ್ ಮಾಡ್ಕೋಬೇಕು. ಇದನ್ನು ಸೈಡ್ಗೆ ತಕ್ಕೊಂಬಿಡೋಣ, ಮತ್ತೆ ಮಾಡ್ಬೋದು. ಈಗ ಇದನ್ನು 2 ಪಾರ್ಟ್ ಬರುತ್ತೆ. ಈಗ ಇದನ್ನು ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಒಂದು ಕಡೆ ಮಾತ್ರ ಸ್ವಲ್ಪ ಅಗಲ ಮಾಡ್ಕೋಬೇಕು. ಇದು ಇರಲಿ ಇಲ್ಲಿ ಸೈಡ್ಗೆ. ಈಗ ಇದನ್ನು ಇಲ್ಲಿಟ್ಟುಬಿಟ್ಟು ನೋಡಿ, ಹೂರನ್ನ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತುಂಬಿಸೋಣ. ಹೂರನ್ನ ಆಚೆಗೆ ಬರ್ದಿರ ತುಂಬಿಸ್ಬೇಕಾಗತ್ತೆ. ಈಗ ಇದಕ್ಕೆ ನೋಡಿ, ಮೈದಾ ನಾವು ನೀರಲ್ಲಿ ಕಲಸಿದ್ದೀವಲ್ಲ ಅದನ್ನು ಈ ಸೈಡಲ್ಲಿ ಹಚ್ಕೋಬೇಕು. ನೀವು ಇದು ಎಷ್ಟು ಅಗಲ ಬೇಕಾದ್ರೂ ಮಾಡ್ಕೋಬೋದು. ನಾನು ಸಣ್ಣದಾಗಿ ಮಾಡ್ತಾಯಿದ್ದೀನಿ, ನಿಮ್ಮ ಇಷ್ಟ. ಅಗಲ ಬೇಕಂದ್ರೆ ಅಗಲ ಮಾಡ್ಕೋಬೋದು. ಈಗ ನೋಡಿ, ಇದನ್ನು ನಾನು ಇದ್ರ ಮೇಲೆ ಹಾಕಿ ಅದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ. ಎರಡನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೋಡಿ, ಈ ರೀತಿ ಫೋರ್ಕ್ ಇರುತ್ತೆ ನೋಡಿ, ಸ್ಟೀಲ್ದು ಬೇಡ, ಅದು ಕಟ್ಟಾಗ್ಬಿಡುತ್ತೆ. ಅದಕ್ಕೆ ಪ್ಲಾಸ್ಟಿಕ್ದಿದ್ದರೆ, ಸ್ಟೀಲ್ದಿದ್ರೂ ಆಗುತ್ತೆ, ಬಟ್ ಕಟ್ಟಾಗ್ದಿರ ಮಾಡಬೇಕು ನೋಡಿ. ಈ ರೀತಿ ಪ್ರೆಸ್ ಮಾಡಿ ಸೈಡಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಇದು ಒಂದು ಡಿಸೈನ್ ಆಗುತ್ತೆ. ಈ ರೀತಿ ನಿಮ್ಗೆ ಇಷ್ಟವಾದಂಥ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ನೋಡಿ. ಇದು ಒಂದು ಡಿಸೈನ್ ಆಗುತ್ತೆ. ಈಗ ನೋಡಿ, ಇದು ಒಂದು ಸ್ವಲ್ಪ ತಗೊಂಡಿದ್ದೀನಿ. ಈ ರೀತಿ ಲಟ್ಟಿಸ್ಕೋಬೇಕು. ಇದು ಸಮೋಸ ಟೈಪ್ ಮಾಡ್ತೀನಿ ನೋಡಿ. ಇದನ್ನು ಈ ರೀತಿ ಕಟ್ ಮಾಡ್ಕೊಂಬಿಡಿ. ಇದನ್ನು ತೆಗೆದುಬಿಡಬೇಕು. ತೆಗೆದುಬಿಟ್ಟು ನೋಡಿ, ಇಲ್ಲಿ ಸ್ವಲ್ಪ ಉದ್ದಕ್ಕೆ ಮಾಡಿ, ಕೆಳಗಡೆನೂ ಸ್ವಲ್ಪ ಉದ್ದಕ್ಕೆ ಮಾಡಿ. ಇದು ಹೇಗೆ ಇರಲಿ, ಇದು ಒಂದು ಸ್ವಲ್ಪ ಉದ್ದಕ್ಕೆ ಮಾಡಬೇಕು ನೋಡಿ. ಹಿಟ್ಟನ್ನು ಈ ರೀತಿ ಉಂಡೆ ಥರ ಮಾಡ್ಕೊಂಬಿಡಿ, ಯಾಕಂದರೆ ಆ ಕಡೆ ಈ ಕಡೆ ಹೋಗ್ದಿರ ಇರುತ್ತೆ. ಉಂಡೆ ಥರ ಮಾಡಿಕೊಂಡ್ರೆ ಈಗ ಇದನ್ನು ನಾವು ಹಚ್ಚಬೇಕು. ಮೈದಾ ಕಲಸಿರೋದನ್ನು ಹಚ್ಕೋಬೇಕು. ನೋಡಿ, ಈ ರೀತಿ ಮಾಡ್ಕೋಬೇಕಾಗತ್ತೆ. ಈಗ ಫೋರ್ಕಿಂದ ನೋಡಿ, ಈ ರೀತಿ ಮಾಡಿದರೆ ಡಿಸೈನು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಳ್ಳಿ. ಇದೊಂದು ಡಿಸೈನು ನೋಡಿ, ಇದು ಸಮೋಸ ಟೈಪು. ನೀವು ಎಷ್ಟು ಬೇಕಾದ್ರೂ ಈ ಟೈಪನ್ನು ಮಾಡ್ಕೋಬೋದು. ಈಗ ನೋಡಿ, ಇನ್ನೊಂದು ಡಿಸೈನು. ನೀವು ಕರಿಕಡುಬು ಮಾಡ್ತೀರಲ್ಲ, ಕರ್ಜಿಕಾಯ, ಆ ಡಿಸೈನ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ನಾವು ಹೂರನ್ನ ಅಲ್ಲಿಟ್ಕೊಳ್ಳೋಣ. ಇಟ್ಕೊಂಡು ನೋಡಿ, ಇದರ ಸುತ್ತಲೂ ಇದನ್ನು ಹಚ್ಚೋಣ, ಮೈದಾ ಹಿಟ್ಟು ಕಲಸಿರೋದನ್ನು. ಈಗ ಅದನ್ನು ಮತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಫೋರ್ಕಲ್ಲಿ ನೋಡಿ ಈ ರೀತಿ ಪ್ರೆಸ್ ಮಾಡಿ. ಹಚ್ಚಿಲ್ಲ ಅಂತಂದ್ರೆ ಕೂಡ ನೀವು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ಹಚ್ಚಲ್ಲಿ ಮಾಡಿರೋ ಥರನೇ ಕಾಣಿಸುತ್ತೆ. ಈ ರೀತಿ ಮಾಡ್ಕೊಳ್ಳಿ.
ಮೂರನೇ ಡಿಸೈನು. ನೋಡಿ ಹಚ್ಚಿದ್ರೆ ಕರಿಕಡುಬುದು ನೋಡಿ ಈ ರೀತಿ ಇಟ್ಕೊಂಡು ಊರನ್ನ ಅದಕ್ಕೆ ಮಧ್ಯದಲ್ಲಿ ತುಂಬಿಸ್ಕೊಂಡು ನೋಡಿ ಇದರ ಸುತ್ತಲೂ ಈ ರೀತಿ ಹಚ್ಕೋಬೇಕು. ಈ ರೀತಿ ಹಚ್ಕೊಂಡು ಎರಡನ್ನ ಪ್ರೆಸ್ ಮಾಡಿದರೆ ಈ ಹಚ್ಚಿ ಇಲ್ಲದೇ ಇರುವಂಥವರು ಆ ರೀತಿ ಮಾಡ್ಕೋಬೋದು ಫೋರ್ಕಲ್ಲಿ. ನೋಡಿ ಈ ರೀತಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎಲ್ಲ ಲಟ್ಟಿಸಿದ್ದಾಯಿತು. ನೋಡಿ ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಈಗ ಇವುಗಳನ್ನು ಡೀಪ್ ಫ್ರೈ ಮಾಡೋಣ. ಆಯಿಲ್ ಬಾಯ್ಲ್ ಆಗಿದೆಯಾ ಇಲ್ವಾ ಅಂತ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡೋಣ. ಇನ್ನೂ ಒಂದು ಸ್ವಲ್ಪ ಬಾಯ್ಲ್ ಆಗಬೇಕು. ನೋಡಿ ಫ್ರೆಂಡ್ಸ್, ಈಗ ಸಮೋಸ ಟೈಪು ಹಾಕ್ತಾಯಿದ್ದೀನಿ. ಆಯಿಲನ್ನು ಸ್ವಲ್ಪ ಆಫ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ತುಂಬಾ ಕಪ್ಪಗೆ ಮಾಡ್ಕೊಂಬಿಡ್ಬೇಡಿ, ಚೆನ್ನಾಗಿರಲ್ಲ. ಆಫ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇವೆರಡು ಬಾಯ್ಲ್ ಆಗಿದೆ, ತೆಗೆದುಬಿಡೋಣ. ಡೈಮಂಡ್ ಶೇಪನ್ನು ಹಾಕ್ತಾಯಿದ್ದೀನಿ. ಈ ರೀತಿ ತಿರುಗಿಸ್ಬೇಕು ಫ್ರೆಂಡ್ಸ್, ಯಾಕಂದರೆ ಆ ಕಡೆ ಈ ಕಡೆ ಎರಡು ಕಡೆ ನೀಟಾಗಿ ಬಾಯ್ಲ್ ಆದರೆ ಚೆನ್ನಾಗಿ ಇರುತ್ತೆ. ನೋಡಿ ಡೈಮಂಡ್ ಶೇಪು ಬಾಯ್ಲ್ ಆಯಿತು. ಈಗ ಇದನ್ನು ತೆಗೆದುಬಿಡೋಣ. ನೋಡಿ ಇವಾಗ ಕರ್ಜಿಕಾಯ ನಾವು ಮಾಡ್ತೀವಲ್ಲ ಆ ಥರ. ನೋಡಿ ಇದು ಫೋರ್ಕು ಮತ್ತು ಕೈಯಲ್ಲೇ ಮಾಡಿರೋದು ನಾನು. ಇದು ಅಷ್ಟೇ ಕೈಯಲ್ಲೇ ಮಾಡಿರೋದು. ಇದು ಫೋರ್ಕಲ್ಲಿ ಇದರಲ್ಲಿ ಮಾಡಿರೋದು. ಈಗ ಇದನ್ನು ತೆಗೆದುಬಿಡೋಣ. ನೀವು ಆಫ್ ಸಿಮ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ವೈಟ್ ಕಲರ್ ಬರ್ತವೆ. ನೋಡಿ ಈ ರೀತಿ. ಇಲ್ಲಾಂದರೆ ತುಂಬಾ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಕಪ್ಪಾಗ್ಬಿಡ್ತವೆ ಫ್ರೆಂಡ್ಸ್. ಅದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಹಬ್ಬಗಳಿಗೆ ತುಂಬ ಚೆನ್ನಾಗಿರುವಂತಹ ಸ್ವೀಟ್ ರೆಸಿಪೀಸ್ ಫ್ರೆಂಡ್ಸ್ ಇವು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ರೀತಿ ಮಾಡ್ಕೊಳ್ಳಿ.